ಹಲೋ ಫ್ರೆಂಡ್ಸ್, ನೋಡಿ ಈ ದಿನ ಒಂದು ಮಳೆ ಬರ್ತಾ ಇರ್ಬೇಕಾದ್ರೆ ಹೇಗಿರುತ್ತೆ ವೆದರು, ಆ ವೆದರಲ್ಲಿ ನಾವು ಎಷ್ಟು ಖುಷಿ ಪಡ್ಬೋದು ಅನ್ನೋದನ್ನು ಹೇಳೋಣ, ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ, ಮತ್ತು ನನ್ನ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಅದಕ್ಕೂ ಫ್ರೆಶ್ನೆಸ್ ಅನಿಸಿದೆ. ಮಳೆ ತುಂತುರು ಹನಿ, ಅದು ಎರಚಲು ಬಂದಾಗ ಗಿಡದ ಮೇಲೆ ಬಿದ್ದಾಗ ಅದ್ರ ಮೇಲೆ ಕೂರೋ ಅಂಥ ತುಂತುರು ಹನಿಗಳು, ಮತ್ತು ಮಂಜಿನಂತೆ ಹಿಮ, ಅದು ತಂಪು, ಆ ಗಾಳಿ, ಮತ್ತು ಆ ಕೊರೆಯುವಂಥ ಚಳಿ, ಮೈ ನಡುಗುವಂಥ ಒಂಥರ ಖುಷಿ, ಅದೆಲ್ಲ ಅನುಭವಿಸ್ಬೋದು ಆ ಮಳೆ ಬರ್ತಾ ಇರ್ಬೇಕಾದ್ರೆ. ಅದೇ ರೀತಿ ನಮ್ಮ ಗಿಡಗಳು ಅನುಭವಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ನೋಡಿ, ನಮ್ಮದು ಯೆಲ್ಲೋ ಕಲರ್ ದಾಸವಾಳ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಮತ್ತು ನೋಡಿ, ಸೂಪರ್ ಆಗಿದೆ ಅಲ್ವಾ? ಈ ಥರ ದಾಸವಾಳ ಕಂಡ್ರೆ ನನಗೆ ತುಂಬ ಇಷ್ಟ. ಸುಮಾರು 4-5 ಥರ ದಾಸವಾಳ ಇಟ್ಕೊಂಡಿದ್ದೀನಿ ಪಾಟಲ್ಲಿ ನಾನು. ಕೆಳಗಡೆ ಎಲ್ಲ ಇತ್ತು, ಸ್ವಲ್ಪ ಜಾಗ ಇದೆ, ಬಟ್ ಅಲ್ಲಿ ಹಸುಗಳೆಲ್ಲ ಮೇ ತಿಂದ್ಬಿಡುತ್ತೆ ಅಂತ ಮೇಲೆ ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ನೋಡಿ, ಮಳೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ನೋಡಿ ಒಂಥರ ಇದು ಪೆನ್ಸಿಲ್ ಕ್ಯಾಕ್ಟಸ್ ಅಂತ ಅದರದ್ದು ಹೆಸರದು, ಬಟ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೋಡಿ, ಇದು ಹ್ಯಾಂಗಿಂಗು ಫ್ಲವರು, ಇದು ದಾಸವಾಳಗಳು ಒಂದೆರಡು, ಮತ್ತು ಇನ್ನೊಂದು ಒಂದೆರಡು ಕ್ಯಾಕ್ಟಸ್ಗಳು, ಮತ್ತು ನೋಡಿ ಎಷ್ಟು ಚೆನ್ನಾಗಿ. ಇದು ನಿತ್ಯ ಪುಷ್ಪದಲ್ಲಿ ತುಂಬ ಔಷಧಿ ಗುಣಗಳಿದೆ. ಇದು ನೋಡಿ ಹ್ಯಾಂಗಿಂಗ್ ಬೀಡ ಅಂತದ್ದು. ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಇದು. ಇದನ್ನು ನಾನು ಪಕ್ಕದ ಮನೆಯಿಂದ ಇಸ್ಕೊಬಂದಿದ್ದು. ಅವರು ಸುಮಾರು ಗಿಡಗಳು ಕೊಟ್ಟಿದ್ದರು ನನಗೆ. ನೋಡಿ, ಇವೆಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಅವ್ನು ನೋಡೋಕ್ಕೇ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ನನಗೆ ಸಖತ್ ಇಷ್ಟ ಈ ಗಿಡಗಳ ಹತ್ರ ಎಲ್ಲ ನನ್ನ ಫೀಲಿಂಗ್ ಎಲ್ಲ ಬಂದು ನಂಗೆ ಗಿಡಗಳ ಹತ್ರನೇ ಹಂಚ್ಕೋತೀನಿ. ಅವನ ಸರಿ ಸುಮ್ಮನೆ ಮಾತಾಡ್ತಾ ಇರ್ತೀನಿ ಒಬ್ಳೇ, ನಂಗೆ ಖುಷಿ ಸಿಗುತ್ತೆ. ನೋಡಿ, ಇದೆಷ್ಟು ಚೆನ್ನಾಗಿದೆ ಕ್ಯಾಕ್ಟಸ್ ಅಲ್ವಾ? ನೋಡಿ, ಇವೆಲ್ಲ ಬೆಳೆದಾಗ ಎಷ್ಟು ದೊಡ್ಡವಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಗೊಬ್ಬರಗಳು ಅಂದರೆ ನಾನು ಸ್ವಲ್ಪ ಕಿಚನ್ ಕಂಪೋಸ್ಟ್ ಮಾಡ್ತೀನಿ, ಮತ್ತು ಹೊರಗಡೆಯಿಂದನೂ ಸ್ವಲ್ಪ ಗೊಬ್ಬರ ಎಲ್ಲ ತರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆಲ್ಲ ತರ್ತೀನಿ. ನೋಡಿ, ನಿತ್ಯ ಪುಷ್ಪ ಗಿಡ ಎಷ್ಟು ಚೆನ್ನಾಗಿದೆ ಅಲ್ಲ? ಇದರಿಂದ ಸುಮಾರು ಥರ, ಇದರಲ್ಲಿ ಒಂದು 6-7 ಥರ ಕಲರ್ ಇರುತ್ತೆ ನಿತ್ಯ ಪುಷ್ಪದಲ್ಲಿ. ಮತ್ತು ನೋಡಿ, ಇದು ಸೀನರಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲೋ ಹೋಗಿ ತೆಗ್ದಂಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮನೆ ಎದುರುಗಡೆನೇ ಇರೋದಿದು ಸೀನರಿ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ವೆಹಿಕಲ್ ಎಲ್ಲ ಓಡಾಡ್ಬೇಕಾದ್ರೆ ನಿಂತ್ಕೊಂಡು ಆ ಮಳೆಯಲ್ಲಿ ನಿಂತ್ಕೊಂಡು ನೋಡೋದೇ ಒಂದು ಖುಷಿ ಅನಿಸುತ್ತೆ. ನನಗೆ ಈಗ ಸಾಯಂಕಾಲ 5 ಗಂಟೆ, ಈಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಮಳೆ ಬರ್ತಾ ಇದೆ. ಆ ವೆದರ್ ಎಷ್ಟು ಥರ ಬೇರೆ ಥರ ಕಲ್ಲರೇ ಚೇಂಜ್ ಆಗಿದೆ ನೋಡಿ. ಮತ್ತು ನಮ್ಮನೆ ಮುಂದೆ ಇದು ಶೋ ಗಿಡಗಳು ಅಂತ ಹಾಕಿದ್ದೀನಿ. ಇದರಲ್ಲಿ ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ತುಂಬಾ ಚೆನ್ನಾಗಿದೆ. ನಮ್ಮ ರೋಡವರೆಲ್ಲ ಕೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಈಗ ಬೇರೆ ಹೂ ಬಿಡ ಅಂತ ಕಾಲ, ಅದು ಒಂದು ಟೈಮಲ್ಲಿ ಮಾತ್ರ ಹೂ ಬಿಡೋದ ಗಿಡ. ಈ ಟೈಮಲ್ಲಿ ಸಖತ್ ಹೂ ಬಿಟ್ಟಿದೆ ಫ್ರೆಂಡ್ಸ್. ನೋಡೋಕ್ಕೆ ತುಂಬಾ ಕ್ಯೂಟಾಗಿದೆ, ಸೂಪರ್. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನಮ್ಮನೆ ಎದುರುಗಡೆ ಎಲ್ಲ ಮನೆ ಕಟ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಸೀನರಿ ಅಂತೂ. ಎಲ್ಲಿ ಬೇರೆ ಯಾವ ಕಾಶ್ಮೀರಕ್ಕೆ ಹೋದ್ರೂ ಸಿಗಲ್ಲ. ನಮ್ಮ ಮೈಸೂರೇ ಒಂಥರ ಆ ಮಳೆಯ ಇಬ್ಬನಿಗೆ ಒಂದು ಮಿನಿ ಕಾಶ್ಮೀರ ಥರ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಗಾರ್ಡನಲ್ಲಿ ನಿತ್ಯ ಪುಷ್ಪ ಎಷ್ಟು ಚೆನ್ನಾಗಿ ಅರಳಿದೆ. ಇದು ಮಳೆ ಬಂದಿರೋ ತುಂತುರು ಹನಿ ಇದ್ರ ಮೇಲಿರೋದ್ರಿಂದ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ? ಎಷ್ಟು ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು 5-6 ಕಲರ್ಸ್ ಇರುತ್ತೆ. ಎಲ್ಲ ಹಾಕೊಂಡ್ರೆ ದಿನ ಹೂವು ಅರಳಿ ನಿಂತಿರುತ್ತೆ. ಒಂದಿನ ಹೂವು ಬಿಟ್ಟಿಲ್ಲ ಅನ್ನಂಗೆ ಇಲ್ಲ, ಪ್ರತಿದಿನವೂ ಇದ್ರ ತುಂಬ ಹೂ ಇರುತ್ತೆ. ಅದಕ್ಕೆ ಇದನ್ನು ನಿತ್ಯ ಪುಷ್ಪ ಅಂತ ನಾವು ಕರಿತೀವಿ. ಎಲ್ಲ ಕಲರ್ ಹಾಕ್ಕೊಂಡು ಗಿಡದ ಪಾಟ್ ತುಂಬ ಹೂ ಅರಳಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡೋಕ್ಕೆ ಒಂದು ತುಂಬ ಸುಂದರವಾಗಿ ಕಾಣುತ್ತೆ. ಮತ್ತು ಇಲ್ಲೊಂದು ನೋಡಿ, ಒಂದು ಎಂಟಿ ಬಾಕ್ಸ್ ಇಟ್ಟಿದ್ದೀನಿ. ಇದರಲ್ಲಿ ನೋಡಿ, ಏನು ಖರ್ಚಿಲ್ದೇ ಪಾಟ್ಗಳನ್ನೆಲ್ಲ ಹೇಗೆ ಮಾಡ್ಕೋಬೋದು ಅನ್ನೋದು ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಕಂಟೈನರ್ಗಳೆಲ್ಲ ನಾವು ದಿನ ಯೂಸ್ ಮಾಡೋದ್ರನ್ನ ವೇಸ್ಟ್ ಆಗೋ ಬದಲು ಗಿಡಗಳನ್ನ ನಮ್ಮ ಗಾರ್ಡನಲ್ಲಿ ಹೇಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ನೋಡಿ, ಈ ದಾಸವಾಳ ಇದು ರೆಡ್ ಕಲರು, ಮಾಮೂಲಿ ತುಂಬ ಹೂ ಬಿಡುತ್ತೆ ಇದು. ಇವಾಗ ಈ ಒಂದು ಚಿಕ್ಕ ಹೂ ಇದು ನೋಡಿ ಇದರಲ್ಲಿ. ಮತ್ತು ಈ ಪಕ್ಕದ ಇನ್ನೊಂದು ದಾಸವಾಳದಲ್ಲಿ ನೋಡಿ, ಇದು ರೆಡ್ ಬಾಕ್ಸು ಈ ಮೊಗ್ಗಿಗೆ ಎಷ್ಟು ಚೆನ್ನಾಗಿ ಅಟ್ಯಾಕ್ ಆಗಿದೆ. ಇದನ್ನು ಹೇಗೆ ರಿಮೂವ್ ಮಾಡೋದನ್ನು, ಇದನ್ನು ಹೋಗಿಸೋದು ಅನ್ನೋದನ್ನು ನಾನು
ತಿಳಿಸ್ತೀನಿ ನಿಮಗೆ. ಲೈಜಾಲ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕಿ ಇದನ್ನೆಲ್ಲ ಸ್ಪ್ರೇ ಮಾಡಿ ಅದನ್ನೆಲ್ಲ ವಾಶ್ ಮಾಡಿ ಚೆನ್ನಾಗಿ ತೊಳ್ದು ಒಂದು 2-3 ಸರಿ 3 ದಿನ ಈ ಥರ ಮಾಡಿದ್ರೆ ಅದು ಇದ್ರದ್ದು ರೋಗ ಎಲ್ಲ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಗಿಡಗಳೆಲ್ಲನೂ ನಾವು ಮಕ್ಕಳ ಥರನೇ ಚೆನ್ನಾಗಿ ಟ್ರೀಟ್ ಮಾಡಬೇಕು. ನೋಡಿ ಇದ್ದದ್ದು ಎಷ್ಟು ಹೂ ಅರಳುತ್ತಾ ಇದೆ. ಈ ರೆಡ್ ಬಗ್ಗಿಂದ ಮೊಗ್ಗು ಇನ್ನೂ ಸ್ವಲ್ಪ ಅರಳೋದು ಕಮ್ಮಿ ಆಗಿದೆ. ಇದರಿಂದ ಚೆನ್ನಾಗಿ ಅರಳೋದನ್ನು ನಾವು ನೋಡ್ಬೋದು. ರೆಡ್ ಬಗ್ಸ್ ಮತ್ತು ಮಿಲಿ ಬಗ್ಸ್ ಇದು ಕ್ರಿಮಿ ಇದಕ್ಕೆ ಅಟ್ಯಾಕ್ ಆಗಿರುತ್ತೆ. ಅದನ್ನೆಲ್ಲ ನಾವು ನೋಡ್ಕೋತಾ ಇರಬೇಕು ಯಾವಾಗ್ಲೂ. ಎಷ್ಟು ಚೆನ್ನಾಗಿ ಪಾಟಲ್ಲಿ ಇದಕ್ಕೆ ಏನೇನು ಕಂಪೋಸ್ ಉಪಯೋಗಿಸಿದ್ದೀನಿ ಅಂದರೆ ಓನ್ಲಿ ಕಿಚನ್ ವೇಸ್ಟ್ ಅಷ್ಟೇ ಉಪಯೋಗಿಸಿರೋದು, ಬೇರೆ ಯಾವುದೇ ಗೊಬ್ಬರ ನಾನು ಹಾಕಿಲ್ಲ. ಮತ್ತು ನನ್ನ ಗಾರ್ಡನಲ್ಲಿ ಬೇರೆ ಬೇರೆ ಶೋ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಕ್ಯಾಕ್ಟಸ್ಸು, ಇದು ಮತ್ತು ನೋಡಿ ಇದರಲ್ಲಿ ತುಂಬಾ ಕಲರ್ಸ್ ಇತ್ತು ನನ್ನ ಹತ್ರ ಮೊದಲು ತುಂಬ. ಈಗ ಸ್ವಲ್ಪ ಒಂದು 2-3 ಇದೆ ಅಷ್ಟೇ. ನೋಡಿ ಇದು ವಾಸ್ತು ಗಿಡ ಅಂತ. ಇದನ್ನ ಮನೇಲಿ ಬೆಳೆದ್ರೆ ತುಂಬ ವಾಸ್ತು ಪ್ರಕಾರ ಚೆನ್ನಾಗಿರುತ್ತೆ ಅನ್ನೋದು ಒಂದು ಪದ್ಧತಿ ಇದೆ. ನೋಡಿ ಇದೊಂದು ಹ್ಯಾಂಗಿಂಗ್ ಕ್ಯಾಕ್ಟಸ್ಸು. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಅರಳು ಬಂದಿದೆ. ಇಷ್ಟೆಲ್ಲ ನನ್ನ ಗಾರ್ಡನ್ನಲ್ಲಿ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಗಿಡದಲ್ಲಿ ಇದು ಎಷ್ಟುದಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇದನ್ನು ತುಂಬ ಹ್ಯಾಂಗಿಂಗ್ ಪಾಟಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ನೋಡಿ, ಇದು ಒಂದು ಶೋ ಗಿಡ. ಸುಮಾರು ಥರ ಶೋ ಗಿಡಗಳೆಲ್ಲ ಇದೆ. ಇದನ್ನೆಲ್ಲ ನಮ್ಮ ಫ್ರೆಂಡು ಕೊಟ್ಟಿದ್ದು. ತುಂಬ ಅವ್ರ ನೆನಪಿಗೆ ನಾನು ಯಾವಾಗಲೂ ನೆನ್ಕೋತಾ ಇರ್ತೀನಿ. ಅದು ಒಂದು ಮೆಮೊರಿ ಆಗುತ್ತೆ. ಮತ್ತು ಇನ್ನೊಂದು ಗಿಡ ನೋಡಿ, ಇದೂ ಅಷ್ಟೇ. ಇದು ಎಷ್ಟು ಚೆನ್ನಾಗಿದೆ. ಇದು ಅದೇ ಥರ ಹ್ಯಾಂಗಿಂಗು. ಇದು ಸ್ವಲ್ಪ ಬೇರೆ ಥರ. ಇದು ನೋಡಿ ಎಷ್ಟು ಒಂದು ಕಮಲ ಥರ ಅರಳಿದೆ, ಅದೇ ಥರ ಶೋ ಗಿಡ. ಇದೊಂದು ಆಲ್ಮಂಡ್ ಗಿಡ ಅಂತೀವಲ್ಲ ಅದು. ಇದು ನೋಡಿ ನಮ್ಮನೆ ಮುಂದೆ ಇದು ತುಂಬ ವರ್ಷದಿಂದನೇ ಇದೆ. ವರ್ಷಕ್ಕೆ ಒಂದ್ಸರಿ ಹೂ ಅರಳಕ್ಕೆ ಸ್ಟಾರ್ಟ್ ಆದರೆ ತುಂಬ ದಿನ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು. ಮತ್ತು ಇದು ಮಳೆಲಿ ಬಂದು ಮಿಂದಿರೋದ್ರಿಂದ ಆ ತುಂತುರು ಹನಿಗಳೆಲ್ಲ ಇದ್ರ ಮೇಲೆ ಕೂತಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹೂಗಳು. ಎಷ್ಟು ಸೂಪರ್ ಆಗಿದೆ ಅಲ್ವಾ ಈ ಕಲ್ಲರು. ನಾನು ನಿಮ್ಗೆ ಹೇಳಿದೆ ಒಂದು ಮಿನಿ ಕಾಶ್ಮೀರ ಅಂತ. ನಮ್ಮ ಕರ್ನಾಟಕದಲ್ಲಿ ಇಲ್ಲದೆ ಇರೋದು ಬೇರೆ ಎಲ್ಲೂ ಸಿಗಲ್ಲ. ಕಾಶ್ಮೀರಕ್ಕೆ ಹೋಗೋಕ್ಕಾಗಲ್ಲ ದಿನ. ಹಾಗಾಗಿ ನಮ್ಮ ಕಣ್ಣಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದಾಗ ಕಾಶ್ಮೀರನೇ ನಮ್ಮ ಹತ್ರ ಬಂದಿರಂಗಿದೆ. ಅಷ್ಟು ಚೆನ್ನಾಗಿ ಕಾಣ್ತದೆ ಈ ಕಲ್ಲರು. ಈ ಬಣ್ಣ ಎಷ್ಟು ಅಟ್ರಾಕ್ಷನ್ ಆಗಿದೆ. ಈ ಕಲ್ಲರ್ ಥೆರಪಿ ಮಾಡ್ಕೋತಾರೆ ಅಂತಾರಲ್ಲ, ಹಂಗಾಗಿ ಎದ್ದ ತಕ್ಷಣ ಈ ಹೂನಲ್ಲಿ ಈ ಕಲ್ಲರ್ಗಳೆಲ್ಲ ನೋಡ್ತಾ ಒಂದೇ ಒಂದು ರೌಂಡ್ ವಾಕ್ ಹೋಗಿದ್ದು ಬಂದಾಗ ಎಷ್ಟು ಸೂಪರ್, ಎಷ್ಟು ನಮಗೆ ಫ್ರೆಶ್ನೆಸ್ ಅನ್ಸುತ್ತಲ್ವಾ. ಹಾಗಾಗಿ ನಾವು ಗಿಡಗಳನ್ನೆಲ್ಲ ಏನಕ್ಕೆ ಬೆಳಿಬೇಕು ಅಂದರೆ ಒಂದು ಸಂತೋಷಕ್ಕೋಗಿ ಬೆಳಿಬೇಕು ಅಂತ. ಇದರಲ್ಲಿ ಇನ್ನೂ ಒಂದು 2-3 ಕಲರ್ಸ್ ಇರುತ್ತೆ. ಅದು ಇತ್ತು ನನ್ನ ಹತ್ರ ಒಂದು ಕಟ್ಟಿಂಗ್ಸು, ಬಟ್ ಅದು ಏನಕ್ಕೂ ಹೊರಟೇ ಹೋಯ್ತು. ಬಟ್ ಇದು ಮಾತ್ರ ತುಂಬ ವರ್ಷದಿಂದ, ಇದು ಎಷ್ಟು ಕಟ್ ಮಾಡಿದ್ರೂ ವರ್ಷ ತುಂಬ ಹೂಗಳು ಬರುತ್ತೆ ಇದರಿಂದ. ಅಷ್ಟು ಚೆನ್ನಾಗಿದೆ ನೋಡಿ. ಇದು ಗಿಡ ತುಂಬ ಹೂ ಕಾಣುತ್ತೆ. ಕೆಳಗಡೆಯಿಂದ ನಿಂತ್ಕೊಂಡು, ಇದು ಮೇಲ್ಗಡೆ ಇರೋದು, ನಾವು ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಇನ್ನೂ ತುಂಬ ಬರೀ ಗಿಡನೇ ಕಾಣಲ್ಲ, ಹೂನೇ ಕಾಣುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇದು. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡ್ತಾ ಇರೋದಕ್ಕೆ. ಈ ವಿಡಿಯೋಸ್ ಹೇಗಿದೆ ಅಂತ ಹೇಳಿ.